ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಫ್ರೈಡೇ ಈವ್ನಿಂಗ್ ವ್ಲಾಗು. ಸೊ ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇನ್ನೇನು ಕೆಲಸ ಮುಗಿಯೋ ಟೈಮು ಅರೌಂಡ್ 6:30ಗೆ ನಂದು ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗ್ದಿರುತ್ತೆ. ಸೊ 6:30 ಕೆಲಸ ಮುಗೀತು ಅಂದರೆ ಇನ್ನು ಮನೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಫ್ರೈಡೇ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಬೇಗನೆ ಮುಗೀತು ಅಂತ ಹೇಳ್ಬೋದು. 5:30 ಅರೌಂಡಲ್ಲಿ ನಂದು ಕೆಲಸ ಎಲ್ಲ ಮುಗೀತು. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ನನಗೆ ಆ್ಯಸ್ ಯೂಶ್ವಲ್ ಆಗಿ ಒಂದು ಕಾಫಿ ಅಥವಾ ಟೀ ಕುಡಿತೀನಿ. ಇಲ್ಲ ಅಂದರೆ ಸ್ವಲ್ಪ ಫೀಲಿಂಗ್ ಬೋರ್ಡ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಟೀಗೆ ಇಟ್ಬಿಟ್ಟು ಟೀ ಆಗೋ ಅಷ್ಟರಲ್ಲಿ ಹುಳಿ ಸಾಂಬಾರು ಮಾಡೋದಕ್ಕೆ ಹುರುಳಿಕಾಳನ್ನೆಲ್ಲ ಸೋಸಿ ರೆಡಿ ಮಾಡಿ ಇಟ್ಕೊಬೇಕು. ಸೊ ಹುರುಳಿಕಾಳಂತೂ ಕ್ಲೀನಾಗಿ ಸೋಸ್ಕೊಬೇಕು. ಅದರಲ್ಲಿ ಸ್ವಲ್ಪ ಕಲ್ಲುಗಳೆಲ್ಲ ಜಾಸ್ತಿ ಇರುತ್ತೆ ಅಲ್ವಾ, ಹಾಗಾಗಿ ಅದನ್ನು ಅಷ್ಟರಲ್ಲಿ ಸೋಸ್ಕೊಂಬಿಡೋಣ ಅಂದ್ಬಿಟ್ಟು ಸೋಸ್ಕೊತಾ ಇದ್ದೀನಿ. ನನಗೆ ಈ ಸಾಂಬಾರು ತುಂಬಾ ಫೇವ್ರೇಟು, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು ಸಿಂಪಲಾಗಿ ಮಾಡ್ಕೊಬೋದು. ಅಷ್ಟು ಪ್ರೋಸೆಸ್ ಅಂತಲೂ ತೊಗೊಳ್ಳಲ್ಲ, ಹಾಗೆ ಅಷ್ಟು ಟೈಮ್ ಕೂಡ ತೊಗೊಳ್ಳಲ್ಲ. ಸೊ ಹಾಗಾಗಿ ನಾನು ಇವತ್ತು ಬೇಗ ಆಗುತ್ತಲ್ಲ ಅಂಥೇಳಿ ಹುರುಳಿಕಾಳು ಸಾಂಬಾರೇ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ಟೀ ಕೂಡ ಪ್ರಿಪೇರ್ ಆಗ್ತಾ ಇದೆ. ಸೊ ಟೀ ಕುಡಿದು ಮಿಕ್ಕಿದ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತೀನಿ. ನನಗೆ ಟೀ ಕುಡಿಬೇಕಾದ್ರೆ ಒಂದು ಸಾಂಗ್ ಕೇಳಿಕೊಂಡು ಅಥವಾ ನೋಡಿಕೊಂಡು ಕುಡಿಯೋದಂದರೆ ತುಂಬಾ ಇಷ್ಟ. ಮೈಂಡು ಕೂಡ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯೂಶ್ವಲಿ ನಂದು ಇದು ಅಭ್ಯಾಸ ಅಂತಲೇ ಹೇಳ್ಬೋದು. ಹಾಗೆ ನಾನು ಮನೆ ಕೆಲಸ ಮಾಡಬೇಕು ಕೂಡ ಆಲ್ಮೋಸ್ಟ್ ಸಾಂಗ್ಸ್ನ ಪ್ಲೇ ಮಾಡಿ ಇಟ್ಬಿಟ್ಟೆ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ. ಏನೋ ಒಂಥರ ಎನರ್ಜಿ ಅನಿಸುತ್ತೆ ನನಗೆ ಸಾಂಗ್ಸ್ ಕೇಳ್ತಾ ಕೆಲಸ ಮಾಡೋದಕ್ಕೆ, ಬೋರ್ಡ್ ಆಗೋಲ್ಲ, ಹಾಗೆ ಫೀಲಿಂಗ್ ಎನರ್ಜೆಟಿಕ್ ಅಂತಲೂ ಫೀಲ್ ಆಗುತ್ತೆ. ಸೊ ಅದಕ್ಕೆ ಈ ಅಭ್ಯಾಸ ಆಲ್ಮೋಸ್ಟ್ ತುಂಬ ದಿನಗಳಿಂದನೇ ಇದೆ. ಇಲ್ಲಿ ನಾನು ಸಾಂಬಾರಿಗೆ ತರಕಾರಿಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಅಂದರೆ ಇಲ್ಲಿ ನಾನು ಜಸ್ಟು ಟೊಮಾಟೊ, ಆನಿಯನ್ನು, ಹಾಗೆ ಬೆಳ್ಳುಳ್ಳಿ ಮತ್ತು 1-2 ಆಲೂಗೆಡ್ಡೆ ಇದ್ರೆ ಹಾಕೊಬೋದು, ಇಲ್ಲ ಬದನೆಕಾಯಿ ಇದ್ರೂ ಕೂಡ ಸಾಂಬಾರಿಗೆ ಹಾಕೊಬೋದು. ಸೊ ಸಿಂಪಲಾಗಿ ಮಾಡ್ಕೊಬೋದು. ಜಸ್ಟ್ ನಮಗೆ ಈ ತರಕಾರಿಗಳು ಯಾವುದೂ ಇಲ್ಲ ಅಂದಿದ್ರು ಟೊಮೊಟೊ, ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ ಮತ್ತು ಹುರುಳಿಕಾಳು ಇಷ್ಟಿದ್ರೂ ಕೂಡ ನಮಗೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಸೊ ಏನು ಅಂದರೆ ಇಲ್ಲಿ ನಾನು 4 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನ ರುಬ್ಕೊಂಡು ಮಾಡ್ಬೋದು, ಇಲ್ಲ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಮಾಡ್ಬೋದು. ರುಬ್ಕೊಂಡು ಮಾಡಿದ್ರೆ ಅಡ್ವಾಂಟೇಜ್ ಏನಂದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ 1 ಟೈಮ್ ಅಥವಾ 2 ಟೈಮ್ಗೆ ಯೂಸ್ ಮಾಡ್ಬೋದು. ಯೂಶ್ವಲಿ ನಾನು ಮಾಡಿದಾಗೆಲ್ಲ ಸಾಂಬಾರಿಗೆ ಟೊಮೊಟೊನ ರುಬ್ಕೊಂಡೇ ಮಾಡ್ತೀನಿ ಈ ಥರ ಸಾಂಬಾರು ಮಾಡಿದ್ರೆ. ಹಾಗೆ ಒಂದು ಅರ್ಧ ಆನಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಇಟ್ಕೊಬೇಕಾಗುತ್ತೆ. ಹಾಗೆ ಈ ಹುರುಳಿಕಾಳು ಸಾಂಬಾರು ನಮಗೆ ಶೀತ ಎಲ್ಲ ಆಗಿದ್ದರೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಶೀತ ಆಗಿದ್ದಾಗ ಹುರುಳಿಕಾಳು ಸಾಂಬಾರನ್ನ ಮಾಡಿಸ್ಕೊಂಡು ಕುಡಿಯೋರು, ಅವಾಗೆಲ್ಲ ಆಲ್ಮೋಸ್ಟು ಶೀತ ಕಡಿಮೆ ಆಗುತ್ತೆ, ನೆಗಡಿ ಎಲ್ಲ ಬೇಗ ಹೋಗುತ್ತೆ ಅಂತ ಈ ಅಭ್ಯಾಸ ನನಗೂ ಕೂಡ ಇತ್ತು. ಸೊ ಆಲ್ಮೋಸ್ಟ್ ನಮ್ಮ ಮನೆಗಳಲ್ಲಿ ಆವಾಗ ಕೋಲ್ಡ್ ಎಲ್ಲ ಆದರೆ ಈ ಥರ ಹುರುಳಿಕಾಳು ಸಾಂಬಾರನ್ನ ಮಾಡ್ಕೊಂಡವರು ಕುಡೀರಿ, ಚೆನ್ನಾಗಿರುತ್ತೆ, ಬೇಗ ಹೋಗುತ್ತೆ ಅಂತೆಲ್ಲ ಹೇಳಿ. ಸೊ ಇಲ್ಲಿ ನಾನು ಇವಾಗ ಪೊಟ್ಯಾಟೊ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಹೇಳಿದ್ನಲ್ಲ, ಪೊಟ್ಯಾಟೊ ಅಥವಾ ನಮಗೆ ಬದನೆಕಾಯಿ ಇದ್ರೂ ಕೂಡ ಸಾಂಬಾರಿಗೆ ಹಾಕೊಬೋದು. ಜಾಸ್ತಿ ಏನೂ ಬೇಕಾಗಿರಲ್ಲ. ಸೊ ಇದ್ರೆ ಹಾಕೊಬೋದು, ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಫಸ್ಟು ಹುರುಳಿಕಾಳನ್ನೆಲ್ಲ ಹುರ್ಕೊಬೇಕು. ಹುರುಳಿಕಾಳನ್ನ ನಾವು ಚೆನ್ನಾಗಿ ಹುರ್ಕೊಬೇಕು. ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮಗೆ ಇಲ್ಲಿ ಸ್ಮೆಲ್ಲೇ ಬರುತ್ತೆ, ಲೈಕ್ ಅದು ಯಾವಾಗ ಹುರಿದಿದೆ ಅಂತ ಗೊತ್ತಾಗ್ಬಿಡುತ್ತೆ ಅದು ಬರೋ ಸ್ಮೆಲ್ಲಿಂದ. ಇಲ್ಲ ಅಂದರೆ ಇದು ಸೌಂಡ್ ಮಾಡುತ್ತೆ ಪಟ್ ಪಟ್ ಅಂತ, ಆವಾಗೂ ಕೂಡ ಗೊತ್ತಾಗುತ್ತೆ. ಸೊ ಇದು ಆಲ್ಮೋಸ್ಟ್ ಹುರಿದಾಗಿದೆ ಅಂತ. ಸೊ ಆ ಲೆವೆಲಿಗೆ ಬಂದಾಗ ನಮಗೆ ಇದನ್ನು ಇಳಿಸ್ಕೊಂಬಿಡ್ಬೇಕು. ಹಾಗೆ ಜಾಸ್ತಿ ಸೀಸ್ಕೊಳಕ್ಕೆ ಹೋಗ್ಬಾರ್ದು. ಸಾಂಬಾರೆಲ್ಲ ಒಂಥರ ಕಪ್ಪಗಾಗ್ಬಿಡುತ್ತೆ, ಹಾಗೆ ಸೀದು ಸ್ಮೆಲ್ ಕೂಡ ಬರ್ತಿರುತ್ತೆ. ಸೊ ಇಲ್ಲಿ ಹುರುಳಿಕಾಳೆಲ್ಲ ಹುರ್ತಾ ಇತ್ತು. ಸೊ ಅದನ್ನು ಒಂದು ಕಡೆ ಬಟ್ಲಿಗೆ ಹಾಕಿಟ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಸಾಂಬಾರು ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಆಯಿಲು 1-2 ಸ್ಪೂನ್ ಸಾಕಾಗುತ್ತೆ. ಆಯಿಲ್ನ ಜಾಸ್ತಿ ಕೂಡ ಯೂಸ್ ಮಾಡೋಕ್ಕೆ ಹೋಗಬಾರ್ದಲ್ವ. ಸೊ ನಾನು ಯೂಶ್ವಲಿ ಅಡುಗೆನಲ್ಲೆಲ್ಲ ಸ್ವಲ್ಪ ಆದಷ್ಟು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಆಯಿಲ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಯಿಲ್ ಕಾದ ತಕ್ಷಣ ನಾವಿಲ್ಲಿ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತೀವಲ್ಲ ಅದು, ಮತ್ತು ಆನಿಯನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆಲೂಗೆಡ್ಡೆ, ಅದನ್ನು ಕೂಡ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಬೇಕು. ಸೊ ಉಪ್ಪು ಹಾಕ್ಕೊಂಡು ಇವಾಗ ಹುರ್ಕೊಂಡ್ವಿ ಅಂದರೆ ಅದು ಆಲೂಗೆಡ್ಡೆ ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಸೊ ಇವಾಗೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಸಾನ್ವಿ ಕೂಡ ಸ್ವಿಮ್ಮಿಂಗ್ ಮುಗಿಸ್ಕೊಂಬಂದು ಕಾಲೇನೋ ಏಟಾಗಿದೆ ಅಂತ ಹೇಳ್ತಾ ಇದ್ಲು. ಸೊ ಇಲ್ಲಿ ನಾನು ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಹುರ್ಕೊಂಡ ಮೇಲೆ ಅದು ಟೊಮೆಟೊ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಟೊಮೊಟೊದಲ್ಲಿ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋಂಗೆ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ನಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ, ಲೈಕ್ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಥರ ಬಂದಿರುತ್ತೆ ಬೇಯಬೇಕಾದ್ರೆ. ಸೊ ಆ ಥರ ಬಂದಿತ್ತು ಅಂದರೆ ಟೊಮೊಟೊ ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ, ಹಾಗೆ 1-1.5 ಸ್ಪೂನು ಖಾರದ ಪುಡಿ ಮನೆಯಲ್ಲೇ ಮಾಡಿರೋ ಅಂಥದ್ದು. ಸೊ ಇಲ್ಲಿ ಖಾರ ಜಾಸ್ತಿ ಇತ್ತು ಅಂದರೆ ಖಾರದ ಪುಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನು ಸಾಂಬಾರದ ಪುಡಿ ಅಂದರೆ ಧನಿಯಾ ಪುಡಿ, ಇಷ್ಟನ್ನು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ನಾವು ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಬೇಕಾಗುತ್ತೆ. ನೀರು ಮತ್ತು ಉಪ್ಪು ಎರಡೂ ಹಾಕಿ ಹುರುಳಿಕಾಳನ್ನ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ತೊಳೆದ್ಬಿಟ್ಟು ಸಾಂಬಾರಿಗೆ ಹಾಕ್ಕೊಂಡು ಹಾಗೆ ಒಂದು 2 ಸ್ಪೂನು ಕಾಯಿ ಹಾಕ್ಕೊಬೇಕು. ಸೊ ಕಾಯಿ ಹಾಕಿದ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕಾಯಿ ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೊಂಡು ಒಂದು 6-7 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ. ಸೊ ನನ್ನ ಮಗಳು ಓದ್ತಾ ಕೂತಿದ್ಲು. ಸೊ ಯೂಶ್ವಲಿ ಅವಳದು ಸ್ವಿಮ್ಮಿಂಗ್ ಮುಗೀತು ಅಂದರೆ ಮನೆಯಲ್ಲಿ ಸ್ವಲ್ಪ ಎಕ್ಸಸೈಸಸ್ ಎಲ್ಲ ಮಾಡ್ತಾಳೆ. ಎಕ್ಸಸೈಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಓದ್ಕೊಂಡು ಆಮೇಲೆ ಊಟ ಎಲ್ಲ ಆಗುತ್ತೆ. ಸೊ ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಇದನ್ನು ಒಂದು 5-6 ನಿಮಿಷ ಬೇಯಿಸ್ಕೊತೀನಿ. ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಮುದ್ದೆಗೂ ಕೂಡ ಪ್ರಿಪೇರ್ ಮಾಡ್ಕೊಬೇಕು. ಸೊ ಸಾಂಬಾರು ಮುದ್ದೆ ಎರಡು ಪ್ರಿಪೇರ್ ಆಯಿತು. ಊಟದ ಟೈಮು ಅಷ್ಟರಲ್ಲಿ ಸಾನ್ವಿದು ಎಕ್ಸಸೈಸ್ ಕೂಡ ಮುಗ್ದಿತ್ತು. ಸೊ ಸಾನ್ವಿಗೆ ಹಾಯ್ ಮಾಡು ಅಂತಂದೆ, ಮಾಡಿಬಿಟ್ಟು ಊಟ ಎತ್ಕೊಂಡು ಹೋಗ್ತಾ ಇದ್ದಾಳೆ ತಿನ್ನೋದಕ್ಕೆ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಕೆಲಸ ಇದೆ ಮಾಡ್ಕೊತಾ ಇದ್ದೀನಿ. ಸಾನ್ವಿ ಕೂಡ ಅಲ್ಲೇ ಆಟ ಆಡ್ಕೊತಾ ಇದ್ಲು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.